ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸಾಮಾನ್ಯ ನನಗೆ ಪ್ರತಿದಿನ ಬೆಳಗ್ಗೆ ನನಗೆ ಅಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಸಮಯ ಬೇಕು. ನನಗೆ ಅಂತ ಸಿಗೋ ಒಂದು ಅಮೂಲ್ಯವಾದ ಸಮಯ ಅದು ಬೆಳಗ್ಗೆ ಹೊತ್ತು, ಇಲ್ಲ ರಾತ್ರಿ ಮಕ್ಕಳೆಲ್ಲ ಮಲಗಿದ ಮೇಲೇ ನನಗೆ ಅಂತ ನನಗೆ ಸ್ವಲ್ಪ ಸಮಯ ಸಿಗುತ್ತೆ. ಆ ಸಮಯನ ನಾನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಅಥವಾ ಅದನ್ನು ಮಿಸ್ ಮಾಡೋಕ್ಕೆ ಕೂಡ ನನಗೆ ಇಷ್ಟಪಡೋದಿಲ್ಲ. ಹಾಗಾಗಿ ಬೆಳಗ್ಗೆ ಏಳೋದು ಕಷ್ಟ ಆದರೂ ಪರವಾಗಿಲ್ಲ ಅಂತ ಒಂದು ಅರ್ಧ ಗಂಟೆ ಮುಂಚೆ ಎದ್ದು ನನಗೆ ಅಂತ ಸಮಯ ಕೊಟ್ಕೊಳ್ತೀನಿ. ಈ ಸಮಯದಲ್ಲಿ ನಾನು ನಂಗೆ ತುಂಬ ಇಷ್ಟವಾಗಿರೋ ಕೆಲಸಗಳನ್ನೇ ಮಾಡೋದು. ಅದು ಬೆಳಗ್ಗೆ ಹೊತ್ತಾಗಿದ್ದರೆ, ಬೆಳಗ್ಗೆ ಈಗಂತೂ ಟೆರೆಸ್ ಮೇಲೆ ಗಿಡಗಳಿರುತ್ತಲ್ಲ, ಅದರ ಹತ್ರ ಹೋಗಿ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬರೋದು. ಯಾವ್ದಾರಲ್ಲಾದರೂ ಹೂ ಬಿಟ್ಟಿದೆಯಾ ಅಂತ ನೋಡಿ, ಬಿಟ್ಟಿದ್ರೆ ಹೂ ಕೊಯ್ಕೊಂಡು ಬರೋದು. ಅದಾದಮೇಲೆ ಒಂದು 10 ನಿಮಿಷ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತಿರ್ತೀನಿ. ಆಮೇಲೆ ಒಂದು 2 ಪೇಜ್ ನನಗಿಷ್ಟವಾದ ಒಂದು ಪುಸ್ತಕ ಓದಿ ಅದಾದಮೇಲೆ ನನ್ನ ದಿನಚರಿ ಶುರು ಮಾಡೋದು. ಹಾಯ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ. ರಾತ್ರಿ ನೆನ್ನೆ ಸಂಜೆಯಿಂದ ಪಾತ್ರೆ ಜೋಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಗುಂಡಣ್ಣ ಫುಲ್ ಬ್ಯುಸಿಯಾಗಿ ಇಟ್ಬಿಟ್ಟಿದ್ದ ನನ್ನ ಅವನ ತರಲೆ ಆಟಗಳಲ್ಲಿ. ಮಲಗಿದ್ದು ಬೇಗ ಮಲಗಲಿಲ್ಲ, ಹಾಗಾಗಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿಲ್ಲ. ಇವತ್ತು ಬೆಳಗ್ಗೆ ಒಂದು ಎಕ್ಸ್ಟ್ರಾ ಕೆಲಸ. ಜೊತೆಗೆ ಸಮನ್ವಿಗೆ ಪೂರಿ ಚೆನ್ನ ಮಸಾಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಇದು 2ನೇ ದಿನ. ಮೊನ್ನೆ ದಿನ ಏನಾಯ್ತು, ಪೂರಿ ಚೆನ್ನ ಮಸಾಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಹಿಂದಿನ ದಿನ ರಾತ್ರಿ ಕಾಳು ನೆನ್ಸೋದೇ ಮರ್ತೋಯ್ತು. ಅವಳಿಗೆ ಪುಳಿಯೋಗರೆ ಮಾಡಿಕೊಟ್ಟು ಕಳಿಸ್ಬಿಟ್ಟಿದ್ದೆ. ಸ್ಕೂಲ್ಗೆ ಹೋಗಿ ಪುಳಿಯೋಗರೆ ಪೂರಿ ಚೆನ್ನ ಮಸಾಲ ಇರುತ್ತೆ ಅಂತ ಖುಷಿಯಲ್ಲಿ ತೆಗೆದಾಳೆ. ನೋಡಿದ್ರೆ ಪುಳಿಯೋಗರೆ. ಮನೆಗೆ ಬಂದು, ಅಮ್ಮ ಏನಮ್ಮ ಇದು, ನಾನು ಪೂರಿ ಚೆನ್ನ ಮಸಾಲ ಮಾಡ್ತೀಯ ಅಂತ ಕಳಿಸ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಏನಪ್ಪ ಪುಳಿಯೋಗರೆ ಕಳಿಸಿದ್ಯಾ ಅಂತ ಇದು ಮಾಡ್ತಿದ್ಲು. ಅವ್ರ ಅಪ್ಪನ ಹತ್ರ, ಅವ್ರ ಅಜ್ಜಿ ತಾತನ ಹತ್ರ ಎಲ್ಲ ಕಂಪ್ಲೇಂಟ್ ಈ ತರ ಅಂತ ಹೇಳಿ. ಅದಕ್ಕೆ ಇವತ್ತು ಸೇಮ್ ಮಾಡ್ಬಿಡ್ಲಿ ಸಮ್ಮನ್ವಿ ಅಂತ ಅಂದ್ಬಿಟ್ಟು ಪೂರಿ ಚೆನ್ನ ಮಸಾಲ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಅಂಡ್ ನಾನು ಮತ್ತೆ ಆ ಪೂರಿ ಚೆನ್ನ ಎಲ್ಲ ಚೆನ್ನ ಮಸಾಲ 2 ತರ ತೋರಿಸಿದ್ದೀನಲ್ಲ ಹೇಗ್ ಮಾಡೋದು ಅಂತ. ಇವತ್ತು ಮತ್ತೊಂದು ತರ ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಇದು ನಾನು ತುಂಬಾ ಮುಂಚೆ ಮಾಡ್ತಾ ಇದ್ದೆ. ಈಗ 2 ರೆಸಿಪಿ ಮುಂಚೆ ಏನ್ ತೋರಿಸಿದ್ದೆ ಅದೆಲ್ಲ ಕಲ್ತ್ಕೊಳ್ಳೋಕ್ಕೂ ಮುಂಚೆ ಮಾಡ್ತಾ ಇದ್ದೆ. ಟ್ರೆಡಿಷನಲ್ ಈ ಅಡ್ಗೆ ಭಟ್ರು ಮಾಡ್ತಾರೆ ನೋಡಿ, ಆ ತರ ರೆಸಿಪಿ ಇದು. ಅವ್ರ ಹತ್ರನೇ ಕಲ್ತ್ಕೊಂಡಿದ್ದು. ಸೊ ಅದನ್ನ ಬಿಟ್ಬಿಟ್ಟಿದ್ದೆ, ಈ 2 ಈಸಿ ಮೆಥಡ್ ಕಲ್ತ್ಕೊಂಡಾಗಿಂದ. ಸೊ ಇವತ್ತು ಅದನ್ನ ತಿನ್ಬೇಕು, ಆ ರುಚಿ ತಿನ್ಬೇಕು ಅಂತ ಅನಿಸ್ತದೆ. ಹಾಗಾಗಿ ಇವತ್ತು ಅದನ್ನ ಮಾಡ್ತಿದ್ದೀನಿ. ಆ ರೆಸಿಪಿನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಕಾಳು ಬೇಯಕ್ಕೆ ಇಟ್ಟಿದ್ದೀನಿ. ಕಾಳು ಬೆಂದು ಕೂಲ್ ಆಗೋ ಅಷ್ಟರಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಮಸಾಲೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನ ಮಸಾಲ ರೆಡಿ ಆಗುತ್ತೆ. ಸೊ ಬನ್ನಿ, ಜಾಸ್ತಿ ಮಾತಾಡಿದ್ರೆ ಟೈಮ್ ಇಲ್ಲ. ಸಮಯ ಸ್ಕೂಲಿಗೆ ಹೋಗ್ಬೇಕು. ಹಾಗಾಗಿ ಮುಂದೆ ವ್ಲಾಗಲ್ಲಿ ವಾಯ್ಸ್ ಓವರಲ್ಲಿ ಮಾತಾಡ್ತೀನಿ, ಸರಿನಾ? ಸೊ ಪುಟ್ ಮಕ್ಕಳಿರ್ತಾರೆ, ಎಷ್ಟು ಎಕ್ಸ್ಪೆಕ್ಟೇಷನ್ ಅವ್ರಿಗೆ, ಇದೇ ಮಾಡಿಕೊಡ್ಬೇಕು, ಇದನ್ನು ತೊಗೊಂಡು ಹೋಗಬೇಕು ಅಂತ. ಅದು ಸ್ಕೂಲಲ್ಲಿ ಯಾರಾದರೂ ಮಕ್ಕಳು ತಂದಿರೋದು ಬೇರೆ ನೋಡ್ಕೊಂಡು ಬಂದುಬಿಡ್ತಾಳಾ, ನಾಳೆ ದಿನ ಅವ್ರು ಯಾರೋ ತಂದಿರೋದೇ ಇವತ್ತು ನನಗೂ ಬೇಕು ಅಂತ ಹೇಳಿ ಹೆಂಗೋ ಮಕ್ಕಳು ತಿನ್ಕೊಂಬಂದರೆ ಸಾಕು ಅಂತ ನನಗೆ. ಹಾಗಾಗಿ ಕೇಳಿದ್ನೆಲ್ಲ ತಪ್ಪದೆ ಮಾಡಿ ಹಾಕಿ ಕಳಿಸ್ತೀನಿ. ಪರವಾಗಿಲ್ಲ, ಇತ್ತೀಚೆಗೆ ತಿನ್ನೋದ್ರಲ್ಲಿ ಅಷ್ಟು ತರಲೆ ಹಠ ಏನೂ ಮಾಡ್ತಾಯಿಲ್ಲ ಸಮನ್ವಿ. ಇವತ್ತು ನಾನು ಏನು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ, ಈ ರೆಸಿಪಿನ ನಾನು ಒಂದ್ಸಲಿ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಆದಾಗ ನಮ್ಮ ಮನೇಲಿ ಮಾಡಿಸಿದ್ರು ಪೂರಿ ಚೆನ್ನ ಮಸಾಲ. ಅದೇ ಮೊದಲನೇ ಸಲ ನಾನು ಆ ಥರ ಚೆನ್ನ ಮಸಾಲ ತಿಂದಿದ್ದು. ಬಹಳ ರುಚಿಯಾಗಿತ್ತು. ಆ ಅಡುಗೆ ಭಟ್ರ ಹತ್ರ ಹೇಗೆ ಮಾಡ್ತೀರಾ ಅಂತ ಕೇಳಿಕೊಂಡು ಅವ್ರ ಹತ್ರನೇ ಕಲ್ತ್ಕೊಂಡಿದ್ದಂಥ ಒಂದು ರೆಸಿಪಿ ಇದು. ಅಡುಗೆಯಲ್ಲಿ ಅದೆಷ್ಟು ವೈವಿಧ್ಯತೆ ಇದೆ ಅಲ್ವಾ, ಎಷ್ಟು ಥರ ಮಾಡ್ಬೋದು. ಒಂದು ಇಂಟ್ರೆಸ್ಟ್ ಇರಬೇಕು ಅಷ್ಟೇ, ಮತ್ತು ಒಂದು ತಾಳ್ಮೆ ಇರಬೇಕು ಅದನ್ನೆಲ್ಲ ಮಾಡೋದಕ್ಕೆ. 2 ಇದ್ದಾಗ ಅಡುಗೆ ಬಹಳ ರುಚಿಯಾಗಿ ಸೊಗಸಾಗಿ ಬರುತ್ತೆ. ಈಗ ಚೆನ್ನ ಮಸಾಲ ಮಾಡೋದಕ್ಕೆ ನಾನಿಲ್ಲಿ 2 ಈರುಳ್ಳಿ ಮತ್ತು 2 ಟೊಮೆಟೊ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡು ಎಲ್ಲ ರೆಡಿ ಆದಮೇಲೆ ಒಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು, ಎಷ್ಟು ರುಚಿಗೆ ಬೇಕೋ ಅಷ್ಟು. ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹುರ್ಕೊಳ್ಬೇಕು. ಸ್ವಲ್ಪ ಪೂರ್ತಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿನ ಒಂದು 2 ನಿಮಿಷ ಬಾಡಿಸ್ಕೊಂಡು ಅದೊಂಚೂರು ಕೆಂಪಣ್ಣಕ್ಕೆ ತಿರುಗ್ತಿದೆ ಅಂತ ಅಂದಾಗ ಹೆಚ್ಚಿಟ್ಕೊಂಡಿರ್ತೀವಲ್ವ ಟೊಮೆಟೊ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೇನು ಗೊತ್ತಾ, ಹುಳಿ ಟೊಮೆಟೊಗಿಂತ ಈ ಆ್ಯಪಲ್ ಟೊಮೆಟೊ ಅಂತ ಬರುತ್ತೆ ನೋಡಿ, ಅದನ್ನು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಖಾಲಿ ಆಗೋಗಿತ್ತು, ಸೊ ಇದು ಹುಳಿ ಟೊಮೆಟೊನೇ ಹಾಕಿದ್ದೀನಿ. ಆದರೆ ನಿಮ್ಮ ಮನೇಲಿ ಆ್ಯಪಲ್ ಟೊಮೆಟೊ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ಟೊಮೆಟೊ ಮೆತ್ತಗಾಗೋ ಅಷ್ಟರಲ್ಲಿ ಪೂರಿ ಹಿಟ್ಟು ಕಲಿಸ್ಕೊಂಬಿಡೋಣ ಅಂತ ಹೇಳಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿ ಬಂದಮೇಲಂತೂ ನನ್ನ ಕೈಯಲ್ಲಿ ಹಿಟ್ಟು ಕಲಿಸಿದ್ದೆ ಕಮ್ಮಿ, ಮರೆತೇ ಹೋಗ್ಬಿಟ್ಟಿದೆ ನನ್ನ ಕೈಯಲ್ಲಿ ಚಪಾತಿ ಅಥವಾ ಪೂರಿ ಹಿಟ್ಟು ಕಲಿಸೋದು. ಮಿಷಿನ್ಗೆ ಹಾಕಿಬಿಟ್ರೆ ಒಂದು 2 ನಿಮಿಷದಲ್ಲಿ ಸಾಫ್ಟಾಗಿರೋ ಪೂರಿ ಹಿಟ್ಟು ರೆಡಿಯಾಗಿ ಹೋಗುತ್ತೆ, ತುಂಬ ಬೇಗ ಆಗುತ್ತೆ. ಕೆಲವರು ಅಳತೆ ಕೇಳ್ತಾಯಿದ್ರಿ ಎಷ್ಟು ಕಪ್ಗೆ ಎಷ್ಟು ಕಪ್ ನೀರು ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಎಷ್ಟು ಅಂತ ಗೊತ್ತಿಲ್ಲ, ಕಣ್ಣು ಅಳತೆಯಲ್ಲಿ ಕೈ ಅಳತೆಯಲ್ಲಿ ಹಾಕ್ಬಿಡ್ತೀನಿ. ಹಾಗಾಗಿ ಅಳತೆ ಎಷ್ಟು ಅಂತ ಕೇಳಿದ್ರೆ ಅಷ್ಟು ಕರೆಕ್ಟಾಗಿ ಹೇಳಕ್ಕೆ ನನಗೆ ಗೊತ್ತಾಗೋದಿಲ್ಲ. ಆದರೆ ಕೆಲವು ಸಲ ಹೇಗೆ ಅನಿಸುತ್ತೆ ಅಂತಂದರೆ ಈ ಹೊಸ ಮೆಷಿನ್ಗಳು ಬಂದಿರೋದು ನಮ್ಮನ್ನೆಲ್ಲ ಸೋಂಬೇರಿ ಮಾಡೋಕ್ಕೆ ಬಂದುಬಿಟ್ಟಿದ್ಯೇನೋ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಹಿಟ್ಟು ಕಲಿಸೋ ಕೆಲಸನಾದರೂ ಮಾಡ್ತಿದ್ವಿ, ಈಗ ಅದಕ್ಕೂ ಒಂದು ಮೆಷಿನ್ ಬಂದುಬಿಟ್ಟಿದೆ. ಸೊ ಆ ಕೆಲಸನೂ ಇಲ್ಲ. ಮುಂದಕ್ಕೆ ಅದು ಹೇಗಿರ್ತೀವೋ ನನಗಂತೂ ಗೊತ್ತಿಲ್ಲ. ಜಾಸ್ತಿ ಹಿಟ್ಟು ಕಲಿಸ್ಬಿಟ್ರೆ ಕೈ ಬೆರಳುಗಳೆಲ್ಲ ನೋವಾಗಿಬಿಡುತ್ತೆ. ಸೊ ಬರ್ತಾ ಬರ್ತಾ ಟೆಕ್ನಾಲಜಿ ಅನ್ನೋದು ಮನುಷ್ಯನ ಹಾಳು ಮಾಡ್ತದೆ ಅಂತ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಈ ಬೆಂಗಳೂರಿನ ಅರ್ಜೆಂಟ್ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋಗಿದ್ದೀವಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಾಡ್ಕೊಳ್ಳೋ ಥರ ನಾವು ಹುಡುಕೊಳ್ತೀವಿ. ಮತ್ತಿಲ್ಲಿ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಎಷ್ಟು ಗೋಡಂಬಿ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಚೆನ್ನ ಮಸಾಲ. ಹಾಗಾಗಿ ಒಂದು ಕೈ ಹಿಡಿ ಪೂರ್ತಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಮೆಲನ್ ಸೀಡ್ಸ್ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ಬರೀ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕಿದ್ಮೇಲೆ ಒಂದು 2 ನಿಮಿಷ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಸ್ವಲ್ಪ ಒಂದು 1/4 ಬಟ್ಲಷ್ಟು ಇದೇ ಹುರ್ಕೊಂಡಿರೋದಕ್ಕೆ ಹಾಕಿಟ್ಬಿಡ್ಬೇಕು ಆರಲಿ ಅಂತ ಹೇಳಿ. ಪೂರ್ತಿ ಆರಿದ್ಮೇಲೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಕಾಳು ಹಾಕೋದ್ರಿಂದ ಮಸಾಲೆ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇವಾಗ ಪೂರ್ತಿ ಆರಿದೆ. ಈಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಮತ್ತು ಖಾರಕ್ಕೆ ಬೇಕಂದರೆ ನೀವು ಇದು ಹುರ್ಕೊಳ್ಬೇಕಾದ್ರೆ ಒಂದು 4 ಒಣಮೆಣಸಿನ್ಕಾಯಿ ಇದೇ ಮಸಾಲೆಗೆ ಹಾಕ್ಕೊಂಡ್ಬಿಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ಖಾರ ಆಗಿಬಿಡುತ್ತೆ. ಮತ್ತು ಎಣ್ಣೆಗೆ ಅಚ್ಕಾರದ ಪುಡಿ ಎಲ್ಲ ಹಾಕ್ತೀವಿ ಬಣ್ಣಕ್ಕೋಸ್ಕರ, ಹಾಗಾಗಿ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ. ನೀವು ನಿಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ ಅಂದರೆ ಖಂಡಿತವಾಗ್ಲೂ ಹುರ್ಕೊಳ್ಬೇಕಾದ್ರೆ 4 ಒಣಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಂಡು ಅದನ್ನು ಜೊತೆಲೇ ರುಬ್ಕೊಂಡ್ಬಿಡ್ಬೋದು. ಈಗ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದ ಕೂಡಲೇ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ, 1 ಚಮಚದಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಆ ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದು 5 ನಿಮಿಷವರೆಗೂ ಬಾಡಿಸ್ಕೊಳ್ತಾನೆ ಇರಬೇಕು. ಎಲ್ಲಿವರೆಗೂ ಅಂತಂದರೆ ಎಣ್ಣೆ ಮಸಾಲೆ ಎಲ್ಲ ಹೊಂದ್ಕೊಂಡು ಮಸಾಲೆ ಹುರಿತಾ ಮತ್ತು ಎಣ್ಣೆ ಬಿಡುತ್ತೆ ನೋಡಿ, ಆ ಸ್ಟೇಜ್ವರೆಗೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗೇನೋ ಇರುತ್ತೆ ಇದು, ಆದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಯಾಕಂದರೆ ಎಲ್ಲದನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಂಡು ಅದಾದಮೇಲೆ ಮತ್ತೆ ಹುರ್ಕೊಂಡು ಎಲ್ಲ ಮಾಡಬೇಕಲ್ಲ. ನನಗಂತೂ ಬೆಳಗ್ಗೆ ರಜಾ ಇರೋ ಟೈಮಲ್ಲೇ ಯೂಶಲಿ ನಾನು ಪೂರಿ ಸಾಗು ಎಲ್ಲ ಮಾಡೋದು, ಅಥವಾ ಪೂರಿ ಚೆನ್ನ ಎಲ್ಲ ಮಾಡೋದು. ಸಾಮಾನ್ಯವಾಗಿ ಹೇಳಿಬಿಟ್ಟಿದ್ನಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಹೋದ ಭಾನುವಾರ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಇಷ್ಟರ ಮಧ್ಯೆ ಅಡುಗೆ ಮಾಡ್ಬೇಕಾದ್ರೆ ನಂಗೆ ಇನ್ನೊಂದು ಭಯ ಬೇರೆ, ಗುಂಡಣ್ಣ ಎಲ್ಲಿ ಎದ್ಬಿಡ್ತಾನೋ, ಮತ್ತು ಅವ್ನು ಎದ್ರೆ ಮತ್ತೆ ಇಲ್ಲಿಂದ ಸ್ಟವ್ ಆಫ್ ಮಾಡಿ ಮೇಲೆ ಹೋಗಿ ಅವನನ್ನು ಮಲಗಿಸಿ ಮತ್ತೆ ಕೆಳಗಡೆ ಬಂದು ಮತ್ತೆ ಅಡುಗೆ ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಅಪ್ಪ ದೇವರೇ ದಯವಿಟ್ಟು ಅವ್ನು ಹೇಳ್ದೇ ಇರಲಿ ಅಂತಲೇ ಬೇಡ್ಕೊಳ್ತಾ ಇರ್ತೀನಿ. ಮಸಾಲೆನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ 1-1.25 ಚಮಚದಷ್ಟು ಚೆನ್ನ ಮಸಾಲ ಪುಡಿ ಬರುತ್ತಲ್ಲ, ಎವರೆಸ್ಟ್ದು ಯಾವುದಾದ್ರೂ ಹಾಕ್ಕೊಳ್ಬೋದು. 1-1.25 ಚಮಚದಷ್ಟು ಹಾಕ್ಕೊಂಡು ಮತ್ತೊಂದು ಸಲ ಮಸಾಲೆ ಜೊತೆ ಆ ಪುಡಿ ಬೆರೆತ್ಕೊಳ್ಳೋವರೆಗೂ ಮತ್ತು ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿ ಬೆರೆಸಿದಾದ್ಮೇಲೆ ನಾವು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ವ, ಆ ಕಾಳನ್ನ ಹಾಕ್ಕೊಳ್ಬೇಕು. ನಾನು ಕಾಳು ಬೇಯೋದಕ್ಕೆ ಡ್ರೈ ಸ್ಪೈಸಸ್ ಹಾಕ್ಕೊಂಡಿರ್ತೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಅನೀಸ್ ಅಂತೆಲ್ಲ ಬರುತ್ತಲ್ಲ, ಇದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀನಿ, ಅಂದರೆ ಪೂರ್ತಿ ಮೆತ್ತಗಾಗೋವರೆಗೂ. ಮತ್ತು ಇದಕ್ಕೆ ಹಾಕ್ಬೇಕಾರೆ ಅದನ್ನೆಲ್ಲ ಡ್ರೈ ಸ್ಪೈಸಸ್ ಎಲ್ಲ ತೆಗೆದ್ಬಿಡ್ತೀನಿ. ಮತ್ತು ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ. ಹಾಗಾಗಿ ಕಾಳನ್ನ ಇದಕ್ಕೆ ಹಾಕೋಕ್ಕೆ ಮುಂಚೆ ಅದನ್ನೆಲ್ಲ ತೆಗೆದು ಮಸಾಲೆಗೆ ಕಾಳನ್ನ ಹಾಕ್ಕೊಂಡಿದ್ದೀನಿ. ಗಟ್ಟಿಯಾಗಿದೆ ನೋಡಿ ಮಸಾಲೆ, ಹಾಗಾಗಿ ತೆಳು ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅದಕ್ಕೆ ಹಾಕ್ಕೋಬೋದು. ಮತ್ತು ಉಪ್ಪು ಹಾಕ್ಕೊಳ್ಬೇಕು ಈ ಸ್ಟೇಜಲ್ಲೇ. ಕಾಳು ಬೇಯಿಸ್ಕೊಳ್ಳೋಕ್ಕೂ ಸಹ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಈಗ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ 5 ನಿಮಿಷನೂ ಬೇಕಾಗಲ್ಲ, 1 ಅಥವಾ 2 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಚೆನ್ನ ಮಸಾಲ ರೆಡಿ ಆಗೋಗುತ್ತೆ. ಇದಕ್ಕೆ ಕಡೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಸಣ್ಣಗೆ ಹಾಕ್ಕೊಳ್ಬೋದು ಅಷ್ಟೇ. ಚೆನ್ನ ಮಸಾಲ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಗೊತ್ತಾ. ಇದನ್ನು ಬೇಕಂದರೆ ನೀವು ಗೀ ರೈಸ್ ಏನಾದರೂ ಮಾಡಿಕೊಂಡು ಸೈಡಿಗೆ ತಿನ್ಬೋದು. ಇಲ್ಲ ಬೆಳಗ್ಗೆ ಇದನ್ನು ಮಾಡಿಬಿಟ್ರೆ ಬೆಳಗ್ಗೆ ಪೂರಿ ಚೆನ್ನಾಗುತ್ತೆ, ಮಧ್ಯಾಹ್ನಕ್ಕೆ ಬೇಕಂದರೆ ಗೀ ರೈಸ್ ಜೊತೆ
ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹಳೆಯ 2 ಚೆನ್ನ ಮಸಾಲ ರೆಸಿಪಿಗಳನ್ನೂ ನಿಮ್ಮಲ್ಲಿ ಸುಮಾರು ಜನ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ ಅಲ್ವಾ. ಇದನ್ನು ಒಂದ್ಸಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ ಮನೆಯಲ್ಲೂ ಕೂಡ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಇದು ರೆಡಿ ಆಯಿತು. ಈಗ ಅವಳಿಗೆ ಪೂರಿ ಮಾಡಬೇಕು. ಪೂರಿ ನಮ್ಗಳ ಥರ ದೊಡ್ಡ ದೊಡ್ಡ ಪೂರಿ ಇಲ್ಲ ಸಮನ್ವಿಗೆ, ಇಲ್ಲ ರೌಂಡ್ ಶೇಪಲ್ಲಿ ಮಾಡಬೇಕು, ಇಲ್ಲ ಹೂ ಶೇಪಲ್ಲಿ ಇರಬೇಕು, ಇಲ್ಲ ಹಾರ್ಟ್ ಶೇಪಲ್ಲಿ ಇರಬೇಕು. ಕುಕ್ಕಿ ಕಟ್ಟರ್ ಬರುತ್ತೆ ನೋಡಿ, ಅದರಲ್ಲಿ ಮಾಡಿದ್ದೆ. ಮೋದ್ಸಲಿ ಯಾವಾಗಲೂ ಇದೇ ಥರ ಮಾಡಿದಾಗ ಶಾರ್ಟ್ಸಲ್ಲಿ ಹಾಕಿದ್ದೆ, ಯಾರೋ ಕೇಳ್ತಾನೂ ಇದ್ರು ಆ ಕುಕ್ಕಿ ಕಟ್ಟರ್ದು ಅಂದರೆ ಹಾರ್ಟ್ ಶೇಪಲ್ಲಿ ಪೂರಿ ಕಟ್ ಮಾಡಿದ್ದು ಲಿಂಕ್ ಇದ್ದರೆ ಕೊಡ್ತೀರಾ ಅಂತ ಹೇಳಿ. ಸಿಗತ್ತೆ ಅನಿಸುತ್ತೆ, ನಾನೆಲ್ಲೂ ನೋಡಿಲ್ಲ, ಸಿಕ್ಕರೆ ಕೆಳಗೆ ಟ್ಯಾಗ್ ಮಾಡಿರ್ತೀನಿ ಆಯಿತಾ. ಚೆನ್ನಾಗಿರುತ್ತೆ, ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಡಿಸೈನ್ ಮಾಡಿಕೊಟ್ಟು ಕಳಿಸಿದ್ರೆ ತಿಂತಾರೆ. ಸಮನ್ವಿಗೆ ಫಸ್ಟ್ ರೌಂಡ್ ಕಟ್ ಮಾಡ್ತಿದ್ದೆ, ಇದು ಕುಕ್ಕಿ ಕಟ್ಟರ್ ಬಂದಾಗಿಂದ ಈ ಥರ ಎಲ್ಲ ಹೂವಿನ ಶೇಪಲ್ಲಿ ಇಲ್ಲ ಈ ಥರ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಪೂರಿ ಮಾಡ್ಕೊಡ್ತೀನಿ. ಪೂರ್ತಿ ಡಬ್ಬ ಖಾಲಿ ಮಾಡ್ಕೊಂಡು ಬಂದಿರ್ತಾಳೆ. ಪ್ರತಿಯೊಂದು ಅಷ್ಟೇ ಅನಿಸುತ್ತೆ, ನಾವು ಎಲ್ಲದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅದ್ರ ಮೇಲೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು, ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರೆಸೆಂಟೇಷನ್ ಅನಿಸುತ್ತೆ. ಮೊದಲೆಲ್ಲ ಅಂದರೆ ಗುಂಡಣ್ಣ ಹುಟ್ಟಕ್ಕೆ ಮುಂಚೆ ಕರೆಕ್ಟಾಗಿ ಗುಂಡಣ್ಣ 1 ವರ್ಷ ಆಯಿತು, ಪ್ರತಿ ವಾರನೂ 3 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಸೋಮವಾರ ಬುಧವಾರ ಶುಕ್ರವಾರ ಅಂತ ಹೇಳಿ. ಈಗ ಅಟ್ಲೀಸ್ಟ್ ವಾರಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಎಷ್ಟು ಅಂದ್ಕೊಳ್ತೀನಿ ಗೊತ್ತಾ. ಅದೇನೋ ಆಗೋದೇ ಇಲ್ಲ, ಯಾವುದೋ 1 ವಾರ ಆಗುತ್ತೆ ಅಂತ ಇಟ್ಕೊಳ್ಳಿ, ಮುಂದಿನ ವಾರದಷ್ಟೊತ್ತಿಗೆ ಮತ್ತೇನೋ ಒಂದು ಬಂದ್ಬಿಡುತ್ತೆ, ಮಾಡೋಕ್ಕೆ ಆಗ್ತಿಲ್ಲ. ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಅಟ್ ಎನಿ ಕಾಸ್ಟ್ ಅಟ್ಲೀಸ್ಟ್ 2 ಆದರೂ ಮಾಡಬೇಕು ಅಂತ ಹೇಳಿ ಆಗ್ತಾನೇ ಇಲ್ಲ. ಇನ್ಮೇಲಾದರೂ ಒಂಚೂರು ಸೀರಿಯಸ್ ಆಗಿ ಎಫರ್ಟ್ ಹಾಕಬೇಕು ಅಂತ ಅನಿಸುತ್ತೆ. ಏನಾಗುತ್ತೆ ಗೊತ್ತಾ, ಎಫರ್ಟ್ ಅಂದರೆ ಏನು ಗೊತ್ತಾ, ನನ್ನ ಕಡೆಯಿಂದ ಒಂದು ವಿಡಿಯೋ ಮಾಡಬೇಕಂತಂದರೆ ಸುಮಾರು ಕೆಲಸಗಳಿರುತ್ತೆ ಆಯಿತಾ. ಒಂದು ಬ್ಯಾಕ್ಗ್ರೌಂಡಲ್ಲಿ ನನ್ನ ವಿಡಿಯೋ ಓಡ್ತಾ ಇರುತ್ತೆ, ಮತ್ತು ನಾನು ಮಾತಾಡೋದು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಮಾತಾಡಿ ಏನೋ ಹೇಳೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಬೇಕು ಅನಿಸುತ್ತೆ, ಅಥವಾ ಏನಾದರೂ ಒಂದು ವಿಚಾರ ಡಿಸ್ಕಸ್ ಮಾಡಬೇಕು ಅಂತ ಅನಿಸುತ್ತೆ. ಸುಮ್ಮನೆ ಹಾಗೆ ಒಂದು ವ್ಲಾಗ್ ಹಾಕ್ಬಿಟ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಯಾವುದಾದ್ರೂ ಒಂದು ಮಾಡಿದ್ರೆ ನನಗೆ ತೃಪ್ತಿ ಆಗಬೇಕು, ಆಗಲೇ ಜನಕ್ಕೆ ಇಷ್ಟ ಆಗುತ್ತೆ ಅಥವಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಆದಷ್ಟು ಶ್ರಮ ಪಡ್ತಿದ್ದೀನಿ, ಅಂದರೆ ಶ್ರಮ ಅನ್ನೋದಕ್ಕಿಂತ ಆದಷ್ಟು ಟ್ರೈ ಮಾಡ್ತಿದ್ದೀನಿ ವಾರಕ್ಕೆ 2 ವಿಡಿಯೋ ಮಾಡೋದಕ್ಕೆ. ಆಗ್ತಾಯಿಲ್ಲ, ಅದು ಹಬ್ಬಗಳು ಬಂದ್ಬಿಟ್ರಂತೂ ತೀರಾಮಾನ ಆಗೋದೇ ಇಲ್ಲ. ನೋಡೋಣ, ಇನ್ಮೇಲಾದರೂ ಮುಂಚಿನ ಥರ ವಾರಕ್ಕೆ 3 ಹಾಕಬೇಕು ಅಂತ ಆಸೆ ಇದೆ, ಆದರೆ 2 ಆದರೂ ಫಸ್ಟ್ ಶುರು ಮಾಡ್ಕೊಳ್ಳೋಣ, ಆಮೇಲೆ 3ಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಎಲ್ಲ ಮುಗಿಸಿ ಸಮನ್ವಿನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡಿ ತಿಂಡಿ ಎಲ್ಲ ಆಯಿತು. ಈಗ ದೇವರಿಗೆ ಹೂ ತೊಗೊಂಡಿದ್ದೆ, ಬಿಡಿ ಹೂವು. ಸರಿ ಅದನ್ನು ಪೋಣಿಸ್ಬಿಟ್ಟು ಹಾರ ಥರ ಮಾಡಿ ಹಾಕ್ಬಿಡೋಣ ದೇವ್ರಿಗೆ. ಹಾಗೆ ಇಟ್ಟು ತುಂಬ ದಿನ ಫ್ರಿಜ್ಜಲ್ಲೂ ಇರೋದಿಲ್ಲ, ಒಂಥರ ಕೊಳ್ತಂಗೆ ಆಗಿಬಿಡುತ್ತೆ. ಹಾಗಾಗಿ ಹೂವನ್ನೆಲ್ಲ ಪೋಣಿಸ್ತಾ ಇದ್ದೀನಿ. ಇದೆಲ್ಲ ಮಾಡೋಕ್ಕೆ ನಂಗೆ ತುಂಬ ಇಷ್ಟ, ಆದರೆ ಸಮಯ ಇಲ್ಲ. ಗುಂಡಣ್ಣ ಯಾವಾಗ ಮಲ್ಕೋತಾನೆ ಆಗ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು. ಮತ್ತು ಸುಮಾರು ಜನ ನಮ್ಮ ಅತ್ತೆ ಮಾವನ ಬಗ್ಗೆ ಕೇಳ್ತಾ ಇರ್ತೀರಾ, ನೀವಲ್ಲಿ ಹೋಗಲ್ವಾ ಅಂತೆಲ್ಲನೂ. ನಾವು ಹೋಗ್ತಾನೆ ಇರ್ತೀನಪ್ಪ, ಅದ್ರೇನು ಗೊತ್ತಾ, ಹೋದ ಕಡೆ ಎಲ್ಲ ನಾನು ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಜಸ್ಟ್ ಬಿಕಾಸ್ ಅವ್ರನ್ನ ನಾನು ಹೆಚ್ಚಿಗೆ ವೀಡಿಯೋನಲ್ಲಿ ತೋರಿಸಲ್ಲ ಅಂತ ನಾನು ಅವ್ರ ಜೊತೆ ಹೋಗಲ್ಲ, ಅಥವಾ ಅವ್ರು ನಮ್ಮ ಮನೆಗೆ ಬರಲ್ಲ ಅಂತಲ್ಲ. ಇಟ್ ಈಸ್ ಓನ್ಲಿ ಬಿಕಾಸ್ ನಾನು ಸುಮಾರು ಸಲ ಹೇಳಿದ್ದೀನಿ, ಅವರು ಕ್ಯಾಮ್ರಾ ಮುಂದೆ ಕಂಫರ್ಟಬಲ್ ಫೀಲ್ ಮಾಡಲ್ಲ. ಹಾಗಾಗಿ ಇಷ್ಟ ಇಲ್ದಿರ ಸುಮ್ಮನೆ ವಿಡಿಯೋ ಮಾಡ್ತೀನಿ ಅಂತ ಕೇಳೋಕ್ಕೂ ನನಗೂ ಮುಜುಗರ ಆಗುತ್ತೆ. ಅದೆಲ್ಲ ಅವ್ರವ್ರ ಪರ್ಸ್ನಲ್ ಸ್ಪೇಸ್. ನನ್ನ ಸುಮಾರು ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಬರ್ತಾರೆ, ನಾನು ಅಲ್ಲೆಲ್ಲ ಹೋಗ್ತೀನಿ, ಅದು ಯಾವುದೂ ನಾನು ನನ್ನ ವೀಡಿಯೋಸಲ್ಲಿ ಹಾಕೋದಿಲ್ಲ. ಯಾಕಂತಂದರೆ ಅವ್ರುಗಳಿಗೆ ಅದು ಕಂಫರ್ಟಬಲ್ ಆಗೋದಿಲ್ಲ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ ಹೊರತು ನಾನು ಹೋಗಲ್ಲ ಮಾಡಲ್ಲ ಅನ್ನೋ ವಿಚಾರಕ್ಕಲ್ಲ. ಎಲ್ರಿಗೂ ಅವ್ರದ್ದೇ ಆದ ಒಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ, ಒಂದು ಪ್ರೈವೇಟ್ ಲೈಫ್ ಇರುತ್ತೆ. ಹಾಗಾಗಿ ಎಲ್ಲರನ್ನೂ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರ ಭಾವನೆಗಳನ್ನು, ಎಲ್ಲರ ಪ್ರೈವೇಸಿನೂ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಜಾನು ಸಮನ್ವಿ ಗುಂಡಣ್ಣ ಇರೋ ವಿಡಿಯೋಗಳನ್ನ ಆದಷ್ಟು ಪೋಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮತ್ತು ಇವತ್ತು ಇಂಡಸ್ ವ್ಯಾಲಿ ವೆಬ್ಸೈಟ್ ಕಡೆಯಿಂದ ನನಗೆ 1-2 ಪಾತ್ರೆಗಳನ್ನ ಕಳಿಸ್ಕೊಟ್ಟಿದ್ರು. ಅದು ನನಗೆ ತುಂಬ ಬೇಕಾಗಿದ್ದಂಥ ಪುಟಾಣಿ ಇಡ್ಲಿ ಕುಕ್ಕರು ಮತ್ತು ಪಡ್ಡು ಮಣೆ ಕ್ಯಾಸ್ಟ್ ಐರನ್ದು. ಸೊ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ಬಿಟ್ಟು ಅದಾದಮೇಲೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ, ಸರಿನಾ? ಹಲೋ, ಇಂಡಸ್ ವ್ಯಾಲಿಯಿಂದ ನನಗೆ ಕೆಲವು
ಪ್ರಾಡಕ್ಟ್ ನ ಕಳ್ಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಏನಂತಂದ್ರೆ ಇಡ್ಲಿ ಎಲ್ಲ ಮಾಡಿದಾಗ ನನ್ಗೇನಾಗತ್ತೆ, ನನ್ನ ಹತ್ರ ನೋಡಿರ್ತೀರ ಮುಂಚೆ ಹಳೇದಿದ್ದು ಅದು 15 ಪೀಸ್ ಇರೋ ತರ ಒಂದ್ ದೊಡ್ಡ ಇಡ್ಲಿದು. ನಂಗೆ ಪುಟ್ ನಾವು ಇರೋದೇ ಇಬ್ರು, ಸಾಮಾನ್ಯ 2 ತಿಂತಾಳೆ, ಮಿಕ್ಕಿದ್ 3-4 ಇದ್ರು ಇನ್ನು ಅಷ್ಟು ದೊಡ್ಡದು ಇಡ್ಬೇಕಾ ಅದಕ್ಕೆ ಅಂತ ಅನ್ಸುತ್ತೆ. ಹಾಗಾಗಿ ಇಂಡಸ್ ವ್ಯಾಲಿಯಿಂದ ಒಂದು ಪುಟ್ಟ ಇಡ್ಲಿ ಕುಕ್ಕರ್ ಅಂತ ತರಿಸ್ಕೊಂಡಿದ್ದೆ. ಜೊತೆಗೆ ಪಡ್ಡು ಮಣೆ ಕಾಸ್ಟ್ ಐರನ್ ಅಲ್ಲಿ ಇಂಡಸ್ ವ್ಯಾಲಿನಲ್ಲಿ. ಸುಮಾರು ಜನ ಗೊತ್ತಿರುತ್ತೆ ಇಂಡಸ್ ವ್ಯಾಲಿ ಅಂತಂದ್ರೆ ಮೊದ್ಲೆಲ್ಲ ಬರೀ ಮನ್ಸಿಗೆ ಬರ್ತಾ ಇದ್ದಿದ್ದು ಕಾಸ್ಟ್ ಐರನ್ ಪ್ರಾಡಕ್ಟ್ಸ್. ಅದ್ರಲ್ಲಂತೂ ಅವರು ನಂಬರ್ 1 ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಾನು ಒಂದು ಪಡ್ಡು ಮಣೆ ತರಿಸ್ಕೊಂಡಿದ್ದೆ. ನನ್ನ ಹತ್ರ ಇರೋದು ಹಳೇದಾಗಿತ್ತು, ಅದ್ರ ಮೇಲೆ ಮುಚ್ಚೋದೆಲ್ಲಾನು ಇರ್ಲಿಲ್ಲ. ಹಾಗಾಗಿ ಕಬ್ನದ್ದು 9 ಪೀಸ್ ಪಡ್ಡು ಆಗೋ ತರದ್ದು ಒಂದು ಪಡ್ಡು ಮಣೆ ತರಿಸ್ಕೊಂಡಿದ್ದೆ. ಸೊ ಅದೆರಡು ಹೇಗಿದೆ ಅಂತ ತೋರಿಸ್ತೀನಿ. ನಾನ್ ನಿಮ್ಮೆಲ್ಲರ ಹತ್ರ ನಾನು ಏನ್ ತಗೊಂಡ್ರೆ ತೋರಿಸ್ತೀನೋ ಬಿಡ್ತೀನೋ, ಪಾತ್ರೆಗಳು ತಗೊಂಡ್ರೆ ಮಾತ್ರ ಒಂದು ಎಕ್ಸ್ಟ್ರಾ ಖುಷಿ. ಹಾಗಾಗಿ ಮೊದ್ಲು ನಿಮ್ ಹತ್ರ ಹಂಚ್ಕೊಂಡ್ಬಿಡ್ಬೇಕಷ್ಟೇ. ಮತ್ತೆ ನಾನು ಇದುವರೆಗೂ ಎಲ್ರಿಗೂ ಗೊತ್ತಿರುತ್ತೆ, ಯಾವ್ದೇ ಪ್ರಾಡಕ್ಟ್ ಪ್ರಮೋಷನ್ ಮಾಡಿರಲ್ಲ. ಮಾಡೋದು ಒಂದೇ ಒಂದು ಪ್ರಾಡಕ್ಟ್, ಅದು ಇಂಡಸ್ ವ್ಯಾಲಿ. ಯಾಕಂತಂದ್ರೆ ಅದು ಅಷ್ಟು ಒಳ್ಳೇದು. ಎಲ್ಲ ಐರನ್ ಇದನ್ನ ಮಾಡಿರ್ತಾರೆ, ಕಾಸ್ಟ್ ಐರನ್ ಇರುತ್ತೆ. ಅದ್ ಬಿಟ್ರೆ ಸ್ಟೀಲ್ ಪ್ರಾಡಕ್ಟ್ಸ್ ಅಂತೂ ಟ್ರೈಪ್ಲೈ ಇರುತ್ತೆ, ಈವನ್ ಆಗಿ ಕುಕ್ ಆಗುತ್ತೆ. ಮತ್ತೆ ನಾನ್ ಸ್ಟಿಕ್ ಯಾವ್ದನ್ನು ಅವ್ರು ಸೆಲ್ ಮಾಡೋದಿಲ್ಲ, ಇಕೋ ಫ್ರೆಂಡ್ಲಿ ಇರುತ್ತೆ. ಹಾಗಾಗಿ ಆದಷ್ಟು ನಾನು ಇಂಡಸ್ ವ್ಯಾಲಿ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಮನೇಲಿ ಸುಮಾರು ಪಾತ್ರೆಗಳು ನಾನೇನು ಉಪಯೋಗಿಸ್ತೀನಿ ಅದೆಲ್ಲಾನು ಇಂಡಸ್ ವ್ಯಾಲಿದೇ ಇರುತ್ತೆ. ಸೊ ಬನ್ನಿ ತಡ ಮಾಡ್ದಂಗೆ ನೋಡ್ಬಿಡೋಣ ನನ್ನ ಪುಟಾಣಿ ಇಡ್ಲಿ ಪಾತ್ರೆ ಹೇಗಿದೆ ಮತ್ತೆ ಪುಟ್ಟದು ಪಡ್ಡು ಮಣೆ ಹೇಗಿದೆ ಅಂತ. ಹೊಸ ಪಾತ್ರೆಗಳಂದ್ರೆ ಅದು ಎಂತ ಎಕ್ಸೈಟ್ಮೆಂಟ್ ಅಲ್ವಾ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ. ಮುಂಚೆ ಎಲ್ಲ ನಮ್ಮಮ್ಮ ಹೀಗೆ ಖುಷಿ ಪಡೋರು ಹೊಸ ಹೊಸ ಪಾತ್ರೆಗಳು. ನಿಮ್ಗೂ ನೆನ್ಪಿರುತ್ತೆ, ನಿಮ್ಮ ಅಮ್ಮಂದ್ರು ಹೊಸ ಪಾತ್ರೆಗಳು ತಗೊಂಡ್ರೆ ತುಂಬಾ ಎಕ್ಸೈಟ್ಮೆಂಟ್ ಇರೋದು. ನಾವೆಲ್ಲ ಇದ್ಯಾಕೆ ಹಿಂಗ್ ಆಡ್ತಾರೆ ಹೊಸ ಪಾತ್ರೆ ನೋಡಿದ್ರೆ ಅಂತ ಅನ್ಸ್ತಾ ಇತ್ತು. ಈಗೆಲ್ಲ ನಾವು ಹಾಗೆ ಆಗ್ಬಿಟ್ಟಿದ್ದೀವಲ್ವಾ. ಅಪ್ಪ ಎಷ್ಟು ಭಾರ ಇದೆ, ಕಾಸ್ಟ್ ಐರನ್. ಸೊ ನೋಡಿ ಎಷ್ಟು ಮುದ್ದಾಗಿದೆ, ತುಂಬಾ ಭಾರ ಇದೆ. ಸೊ ಈ ತರ ಭಾರವಾಗಿರೋ ಕಬ್ನದ ಪಡ್ಡು ಮಣೆ ನಮ್ಗೆ ನಮ್ ಚಿಕ್ಕಮ್ಮ ಹೇಳೋರು ಅದೆಲ್ಲ ಕಡೂರಲ್ಲಿ ಸಿಗತ್ತೆ ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಲಿ ಹುಡುಕೊಂಡು ಇಂಡಸ್ ವ್ಯಾಲಿಯಲ್ಲೇ ಇಷ್ಟು ಚೆನ್ನಾಗಿರೋದು ಕಳ್ಸಿಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಈ ತರ ಒಂದು ಗ್ಲಾಸ್ ಲಿಡ್ ಕೂಡ ಬರುತ್ತೆ. ನೋಡಕ್ಕಂತ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ಬೇಕು ಒಂದ್ಸಲಿ ಪಡ್ಡು ಮಾಡಿ ನೋಡ್ಬೇಕು ಎಷ್ಟು ಚೆನ್ನಾಗಿರತ್ತೆ ಅಂತ. ಮತ್ತೆ ಈ ನಾನ್ ಸ್ಟಿಕ್ ಕುಕ್ವೇರ್ಗಿಂತ ಅದೆಲ್ಲದಕ್ಕಿಂತ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು. ಈಗ ಪುಟಾಣಿ ಇಡ್ಲಿ ಕುಕ್ಕರ್ ನೋಡೋಣ. ಇದಕ್ಕೆ ಜಾಸ್ತಿ ಎಕ್ಸೈಟ್ಮೆಂಟ್ ನನ್ಗೆ. ಯಾಕಂತಂದ್ರೆ ನಾನು ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ. ನಾನು ಆಕ್ಚುಲಿ ಅಮೆಝಾನ್ ಎಲ್ಲ ನಾನು ಚೆಕ್ ಮಾಡಿದೆ ಆಯ್ತಾ. ಇಡ್ಲಿ ಪಾತ್ರೆಗಳು ಪುಟಾಣಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ಏನ್ ಗೊತ್ತಾ, ಅದು ತುಂಬಾ ಜನ ರಿವ್ಯೂಸ್ ನೋಡಿದ್ದೀನಿ. ಪಾತ್ರೆ ಏನಾಗಿದೆ ಸೀಲ್ ಬಿಟ್ಬಿಟ್ಟಿದೆ. ರಿವ್ಯೂಸ್ ಅಲ್ಲಿ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಅದ್ರಲ್ಲಿ 2-3 ಸಲ ಯೂಸ್ ಮಾಡಿದ ತಕ್ಷಣ ಪಾತ್ರೆನೇ ಸೀಲ್ಕೊಂಡು ಬಂದ್ಬಿಟ್ಟಿರುತ್ತೆ. ಆತರ ಪ್ರಾಡಕ್ಟ್ಸ್ ಯಾಕೆ ತಗೊಳ್ಬೇಕು? ಸರಿ ಇಂಡಸ್ ವ್ಯಾಲಿನಲ್ಲೇ ಚೆನ್ನಾಗಿರುತ್ತೆ ಮತ್ತೆ ಗಟ್ಟಿ ಇರುತ್ತೆ ಅಂತ ಹೇಳಿ ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಸೊ ಇದು ಕಡುಬು ಮಾಡಕ್ಕೆ ಸ್ಟೀಮರ್ ತರ ಉಪಯೋಗಿಸ್ಕೋಬಹುದು. ಕಡುಬು ಮಾಡಕ್ಕೆ ಅಂತ ಅದಕ್ಕೆಲ್ಲ ಇದು 2 ಪ್ಲೇಟ್ ಕೊಟ್ಟಿದ್ದಾರೆ. ಅದಲ್ಲದೆ ಇಡ್ಲಿ ಕುಕ್ಕರ್, ಇದೊಂದು ಸ್ಟೀಮ್ ಮಾಡಿದ್ರೆ ಕಡುಬು ಮಾಡೋ ತರಾನೇ ಇದೆ. ಆದ್ರೆ ನೋಡಿ ಎಷ್ಟು ಪುಟಾಣಿದೆ, ಎಷ್ಟು ಗಟ್ಟಿ ಇದೆ ಗೊತ್ತಾ. ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ, ನಿಜವಾಗ್ಲೂ ತುಂಬಾ ಗಟ್ಟಿ ಚೆನ್ನಾಗಿದೆ ಇದು. ನೀವು ಎಷ್ಟು ಇದ್ರಲ್ಲಿ ಇಟ್ರೇನು ಕ್ರ್ಯಾಕ್ ಬರಲ್ಲ, ಲೋಕಲ್ ಸ್ಟೀಲ್ ಇರಲ್ಲ. ಮತ್ತೆ 4 8 ಇಡ್ಲಿ ಆಗತ್ತೆ, ಕರೆಕ್ಟ್ ಆಗಿರುತ್ತೆ. ನನಗೆ 4, ಜನಗ್ 4. ಸಾಮಾನ್ಯ ಎನಿವೇಸ್ ಬೇಬಿ ಇಡ್ಲಿ ತಿನ್ಕೊಂಡ್ಬಿಡ್ತಾಳೆ. ಹಾಗಾಗಿ ಅವ್ರಿಗೇನು ಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಪುಟಾಣಿ ಇದು. ಮತ್ತೆ ಆಳವಾಗಿದೆ. ಮತ್ತೆ 4 ಇನ್ನೊಂದು 4 ಇದ್ರ ಮೇಲೆ ಮುಚ್ಚಳ. ಸೂಪರ್ ಆಗಿದೆಪ್ಪ, ಪರ್ಫೆಕ್ಟ್ ಆಗಿದೆ. ನಂಗೆ ಬೇಕಾಗಿರೋ ತರನೇ ಇದೆ. ಸೊ ಇದೊಂದು ಕುಕ್ಕರ್, ಇಡ್ಲಿ ಕುಕ್ಕರು. ಜೊತೆಗೆ ಯೂಶಲಿ ಕಡುಬು ಮಾಡೋದು ಸ್ಟೀಮರ್ ಅಷ್ಟೇನು ಉಪಯೋಗಿಸಲ್ಲ. ಇದು ಆಕ್ಚುಲಿ ಒತ್ಸಾಗೆ ಮಾಡ್ಬೋದು ಇದರಲ್ಲಿ. ಸೊ ಅದೇನಷ್ಟು ಉಪಯೋಗಿಸಲ್ಲ. ಮೇನ್ ಆಗಿ ನಾವು ಇಡ್ಲಿ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತೀವಿ. ಅದ್ ಬಿಟ್ರೆ ನಮ್ಮ ಮನೇಲಿ ಪಡ್ಡು ಸ್ವಲ್ಪ ಜಾಸ್ತಿನೇ ಸಾಮಾನ್ಯಗೆ ಇಷ್ಟ ಆಗತ್ತೆ ಅಂತ ಹೇಳಿ.
ಹಾಗಾಗಿ ಈ 2 ಪ್ರಾಡಕ್ಟ್ ಪುಟ್ ಅವನಿದು ನನಗೆ ಬಹಳ ಇಷ್ಟ ಆಯ್ತು. ನಿಮಗೂ ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಇಂಡಸ್ ಫ್ಯಾಮಿಲಿ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಕೊಂಡ್ಕೊಳ್ಬಹುದು. ನಂದು ಕೂಪನ್ ಕೋಡ್ ಇರುತ್ತೆ, ಅದನ್ನ ಹಾಕಿ ನೀವು ತಗೊಂಡ್ರೆ 12% ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ. ಯಾವುದೇ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಆಗಿದೆ, ಬರೀ ಇಡ್ಲಿ ಕುಕ್ಕರು ಪಡ್ಡು ಮಣೆ ಅಂತಲ್ಲ, ನೀವು ಇಂಡಸ್ ವ್ಯಾಲಿನಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ನನ್ನ ಈ ಕೂಪನ್ ಕೋಡ್ ಹಾಕಿದ್ರೆ ನಿಮ್ಗೆ 12% ಡಿಸ್ಕೌಂಟ್ ಸಿಗುತ್ತೆ. ಸೊ ಇಷ್ಟ ಆಗಿದ್ದಲ್ಲಿ ನಿಮ್ಗೆ ನಿಜವಾಗ್ಲೂ ವರ್ತ್ ಅನ್ಸಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಸೊ ಈ 2 ಪ್ರಾಡಕ್ಟ್ ನಾನು ತಗೊಂಡಿದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗೆ ಅನಿಸ್ತು ಅಂತ ತಿಳಿಸಿ, ಆಯಿತಾ? ಮತ್ತೆ ಸಿಗ್ತೇನೆ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.